ಗ್ಯಾರಂಟಿ ಅನುಷ್ಠಾನ ಸಮಿತಿ ಎಚ್.ಎಂ. ರೇವಣ್ಣ ಅವರು ದೂರವಾಣಿ ಸಂಪರ್ಕಕ್ಕೆ ಬಂದಿದ್ದಾರೆ. ನಮಸ್ಕಾರ ಸರ್. ನಮಸ್ಕಾರ ಮೇಡಮ್. ಹೇಗಿದ್ದೀರಾ ಸರ್? ಚೆನ್ನಾಗಿದ್ದೀನಿ. ಆಲ್ ರೈಟ್. ಏನ್ ಸರ್, ಈಗ ಗ್ಯಾರಂಟಿ ಯೋಜನೆಯ ಫಲಾನುಭವಿಗಳನ್ನ ಸ್ಕ್ರೂಟನಿ ಮಾಡ್ತೀರಿ, ಅನರ್ಹರನ್ನ ಪಟ್ಟಿಯಿಂದ ತೆಗಿತೀರಿ ಅನ್ನುವಂತಹ ಸುದ್ದಿ ಇದೆ. ಆ ತರದ ಕಾರ್ಯ ಈಗ ಪ್ರಗತಿಯಲ್ಲಿದೆಯಾ? ಪ್ರಗತಿಯಲ್ಲಿಲ್ಲ. ಇದು ರಾಯರೆಡ್ಡಿ ಅವರು ಸಿಎಂಗೆ ಫೈನಾನ್ಷಿಯಲ್ ಅಡ್ವೈಸರು, ಅವ್ರೇನಾದ್ರೂ ಮಾತಾಡಿರ್ಬೋದು. ಸೋಫಾರ್ ಚರ್ಚೆ ಆಗಿಲ್ಲ. ನಮಗೆ ಸರ್ಕಾರದ ಲೆವೆಲಲ್ಲಾಗ್ಲಿ ಮುಖ್ಯಮಂತ್ರಿಗಳ ಲೆವೆಲಲ್ಲಾಗ್ಲಿ ಆ ಬಗ್ಗೆ ಏನು ಚರ್ಚೆ ಆಗಿಲ್ಲ. ನಾವು ಮುಡಿದಂತೆ ಮಾಡ್ತಾ ಇದ್ದೇವೆ. ಕರೆಕ್ಟಾಗಿ ಆಗ್ತಾ ಇದೆ. ಯಾವುದು ಬದಲಾವಣೆಗೆ ಅವಕಾಶಗಳು ಕಡಿಮೆ ಇದೆ. ಅವ್ರು ಏನ್ ಹೇಳಿದಾರೋ ಅದು ನೋಡ್ಬೇಕು. ನಾನು ಅವ್ರ ಬಗ್ಗೆ ಮಾಹಿತಿ ನನ್ನ ಹತ್ರ ಇಲ್ಲ. ಚಾನ್ಸಸ್ ಆರ್ ಲೆಸ್. ಅಲ್ಲ, ಅವ್ರು ಹೇಳ್ತಾ ಇರೋದು ಈಗ ಗ್ಯಾರಂಟಿ ಯೋಜನೆಗಳನ್ನ ಯಾರ್ಯಾರು ಪಡ್ಕೊಳ್ತಾ ಇದ್ದಾರೆ ಅದರಲ್ಲಿ ಅನರ್ಹ ಫಲಾನುಭವಿಗಳು ಇದ್ದಾರೆ, ಸರ್ಕಾರಕ್ಕೆ ಹೊರೆ ಆಗ್ತಾ ಇದೆ, ಬಹಳ ದುಡ್ಡು ಖರ್ಚಾಗ್ತಾ ಇದ್ದಾರೆ. ಅಂತಹ ಅನರ್ಹ ಫಲಾನುಭವಿಗಳು ಯಾರ್ಯಾರಿದ್ದಾರೆ ಅವ್ರನ್ನ ಗುರುತಿಸಿ ನಾವು ಈ ಒಂದು ಯೋಜನೆಯನ್ನ ಒಂದು ಸ್ವಲ್ಪ ಸೀಮಿತ ಮಾಡ್ತೀವಿ, ಸೋ ದಟ್ ಸರ್ಕಾರದ ಬೊಕ್ಕಸಕ್ಕೆ ಜಾಸ್ತಿ ಹಾನಿ ಆಗಬಾರ್ದು ಅಂತ ಅವ್ರು ಹೇಳಿರೋದು. ಅಲ್ಲ, ಇರ್ಬೋದು, ಬಟ್ ಇದು ಅದ್ರ ಬಗ್ಗೆ ಚರ್ಚೆ ಆಗಿಲ್ಲ. ಚರ್ಚೆ ಆದ್ಮೇಲೆ ಗೊತ್ತಾಗುತ್ತೆ. ಅವ್ರ ಅಭಿಪ್ರಾಯ ಹೇಳಿದ್ದಾರೆ. ಮುಖ್ಯಮಂತ್ರಿಗಳು ಅದ್ರ ಬಗ್ಗೆ ಇನ್ನೂ ಚರ್ಚೆ ಮಾಡಿಲ್ಲ. 5 ಜನ ಸಚಿವರು ಇದಾರೆ ಇದರಲ್ಲಿ. ಕ್ಯಾಬಿನೆಟ್ ಡಿಸಿಷನ್ ಅಂತದೇನು ಆಗಿಲ್ಲ. ಇನ್ನ ಬಜೆಟ್ ಅಲೋಕೇಶನ್ ದುಡ್ಡು ಆಗಿದೆ. ಈಗ 52,000 ಕೋಟಿ ನಮಗೆ ಮೀಸಲಿದೆ. ಪ್ರೋಗ್ರಾಮ್ ನಡೀತಾ ಇದೆ. ಸೋಫಾ ಸರ್ಕಾರ ಬಂದಾಗಿಂದ ನಾವು ಕೊಡ್ತಾನೆ ಇದೀವಿ. ಈ ಕೂಗಿದೆ, ಬಟ್ ಅದು ಏನಾಗುತ್ತೆ ನೋಡ್ಬೇಕು. ಇನ್ನ ಚರ್ಚೆ ಆಗಿಲ್ಲ. ಕೂಗಿದೆ ಅಂದ್ರೆ ಈಗ ಉದಾಹರಣೆಗೆ ಸರ್, ಅಕ್ರಮವಾಗಿ ಈಗ ನಮ್ಮ ರಾಜ್ಯದ ಜನಸಂಖ್ಯೆಯಲ್ಲಿ 3/4 ಭಾಗ ಎಲ್ಲರೂ BPL ಕಾರ್ಡ್ ಹೋಲ್ಡರ್ಸು ಅಂತಂದ್ರೆ 4.5 ಕೋಟಿ BPL ಕಾರ್ಡ್ ಹೋಲ್ಡರ್ಸು ಮತ್ತು 4.5 ಕೋಟಿ ಜನ ಅನ್ನಭಾಗ್ಯದ ಯೋಜನೆಯನ್ನ ಪಡ್ಕೊಳ್ತಾ ಇದ್ದಾರೆ ಅಂತಂದ್ರೆ ನಮ್ಮ ರಾಜ್ಯ, ನಾವು ಹೈಯೆಸ್ಟ್ ಟ್ಯಾಕ್ಸ್ ಪೇಯರ್ಸ್ ಅಲ್ಲಿ ಸೆಕೆಂಡ್ ಪ್ಲೇಸ್ ಅಲ್ಲಿ ಇರುವಂತವ್ರು, ಅದರಲ್ಲಿ 3/4 ಭಾಗ ಎಲ್ಲ ಬಡವರೇ ಇದ್ದೀವಿ, ಅದು ಬಡತನ ರೇಖೆಗಿಂತ ಕೆಳಗಡೆ ಇರೋರು ಅಂತ. ಈಗ ಅದೊಂದು ವಾದ ತಮಗೂ ಗೊತ್ತಿದೆ ರೇಷನ್ ಕಾರ್ಡ್ ಅಲ್ಲಿ ವ್ಯತ್ಯಾಸ ಇದೆ, ಇದ್ರಲ್ಲಿ ಬದಲಾಯಿಸಬೇಕು ಅಂತ ಕೇಂದ್ರ ಸರ್ಕಾರನೂ ಆಜ್ಞೆ ಮಾಡಿತ್ತು. ನಾವು ಕೂಡ ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳು ಹೇಳಿದ್ದಾರೆ ಅದನ್ನ ಸರಿಪಡಿಸ್ಬೇಕು ಅಂತ. ಜೊತೆಗೆ ಫುಡ್ ಮಿನಿಸ್ಟರ್ ಕೂಡ ಮುನಿಯಪ್ಪನವರು ಕೂಡ ಅದ್ರ ಚರ್ಚೆ ಮಾಡಿದ್ದಾರೆ. ಬಟ್ ಚರ್ಚೆ ಮಾಡಿ ತಿರ್ಗಿ ಅದು ಸ್ಟೇ ಆಗಿದೆ, ಅದ್ರ ಬಗ್ಗೆ ಇಲ್ಲ. ಬಟ್ 5 ಗ್ಯಾರಂಟಿಲಿ ಅದೊಂದು ಫುಡ್ ಇದ್ರಲ್ಲಿ ಮಾತ್ರ ಸ್ವಲ್ಪ ಚರ್ಚೆ ಆಗ್ತಾ ಇದೆ ಅಂತ ಹೇಳಿದೆ ಅಷ್ಟೇ. ನೋಡ್ಬೇಕು. ಈಗ ಏನು ಮಾಡಿಲ್ಲ ನೀವು? ಇಲ್ಲ, ಏನು ಆಗಿಲ್ಲ. ಈಗ ಕಟ್ ಮಾಡೋ ಕೆಲಸ ತಾವು ಮಾಡಿಲ್ಲ. ಸೋಫಾರ್ ಮಾಡಿಲ್ಲ. ಅಲ್ಲ, ನಮ್ಗೆ ಗೊತ್ತಿಲ್ಲದೆ ಇರೋ ಹಾಗೇನೆ ಮಾಡೋದಕ್ಕೆ ಆರಂಭ ಮಾಡಿದ್ರೆ ಮಾಡ್ತಾರ ಯಾರಾದ್ರೂ ಸರ್ಕಾರದವರು ನಾವು ಕಟ್ ಮಾಡ್ತಾ ಇದೀವಿ ಅಂತ ನಾವು ನುಡಿದಂತೆ ನಡೀತಾ ಇರ್ತೀವಿ. ಅಂದ್ರೆ ಒಂದು ವೇಳೆ ಇಂತಹ ಕಟ್ ಮಾಡೋ ಕೆಲಸ ಮಾಡ್ತೀರಿ ಅಂದ್ರೆ ಜನರಿಗೆ ಅದ್ರ ಬಗ್ಗೆ ಹೇಳಿ ಮಾಡ್ತೀರಿ. ಹೌದು. ಯಾರು ಸರ್ ಹೇಳಿ ಮಾಡ್ತಾರೆ? ನೀವೊಳ್ಳೆ ಮಾಡ್ತಾರೆ. ಅಲ್ಲಮ್ಮ, ಹೇಳಿ ಮಾಡ್ತಿದ್ರು. ಈಗ ಒಂದು ಮೇಡಮ್, ಉದಾಹರಣೆಗೆ ಈಗ ಅನರ್ಹ ಫಲಾನುಭವಿಗಳು ಒಂದು ಪದ ಉಪಯೋಗಿಸಿದ್ರಿ. ಅದರಲ್ಲಿ ಈಗ ಇನ್ಕಮ್ ಟ್ಯಾಕ್ಸ್ ಪೇಯರ್ಸ್ ಮತ್ತೆ ಇವ್ರನ್ನ ಬಿಟ್ಟಿದೀವಿ. GST ಇದ್ದು ಅವರು GST ಬಂದ್ರೆ ಅವ್ರನ್ನು ಕಡಿಮೆ ಮಾಡಿದೀವಿ. ಈಗ ಫುಡ್ ಅಲ್ಲಿ ಒಂದು ಸ್ವಲ್ಪ ಕಾರ್ಡ್ ವ್ಯತ್ಯಾಸ ಇದೆ ಅನ್ನೋದು ಬಂದಿದೆ. ಅದ್ರ ಬಗ್ಗೆ ಚರ್ಚೆ ಆಗ್ತಾ ಇದೆ. ಅದಾಗ್ಬೋದು ಬಿಟ್ರೆ ಬೇರೆ ಯಾವ್ದು ಅಷ್ಟು ಮಾಡಲ್ಲ. ಈಗ ಶಕ್ತಿ ಯೋಜನೆ ಹೇಗ್ ನಿಲ್ಲಿಸ್ತೀರಾ? ಕೊಟ್ಬಿಟ್ಟಿದೀವಿ. ಶಕ್ತಿ ಎಲ್ಲ ಹೆಣ್ಮಕ್ಳು ಓಡಾಡ್ತಾ ಇದ್ದಾರೆ. ಹೇಗ್ ನಿಲ್ಲಿಸೋದು ಅದೆಲ್ಲ ಕಷ್ಟ ಇದೆ. ಅಲ್ಲ, ಶಕ್ತಿ ಗೃಹಜ್ಯೋತಿಯಲ್ಲಿ ಸ್ವಂತ ಮನೆ ಇರೋರ್ಗೆ ಅವ್ರಿಗೆಲ್ಲ ಮನೆಗೂ ಆರ್ಥಿಕ ಪರಿಸ್ಥಿತಿಗೂ ವ್ಯತ್ಯಾಸ ಇದೆ ಮೇಡಮ್. ಮನೆ ಇದ್ದೇಟ್ಗೆ ಅವ್ರಿಗೆಲ್ಲ ಇದೆ ಅಂತ ಹೇಳಕ್ಕಾಗಲ್ಲ. ಆ ರೀತಿ ನೋಡಿದ್ರೆ ಹಿಂದೆ ಒಂದ್ಸಾರಿ ಟೆಲಿಫೋನು ಮತ್ತೆ ಫೋನು ಕಾರು ಇರೋರಿಗೆ ಟ್ಯಾಕ್ಸ್ ಹಾಕ್ಬೇಕು ಅಂತ ಬಂದು ನಿಲ್ಸಿದೆ, ಗೊತ್ತಾ? ಅವೆಲ್ಲ ಬರ್ತವೆ, ಚರ್ಚೆಗಳಾಗ್ತವೆ. ಎಫೆಕ್ಟ್ ಕೊಡೋದು ಕಷ್ಟ ಆಗ್ತದೆ. ನೋಡೋಣ. ಅಷ್ಟು ಈಸಿ ಆಗಿಲ್ಲ. ಆ ತರದ ಪ್ಲಾನ್ ಇಲ್ಲ ಅಂತೀರಾ? ಇಲ್ಲ, ಖಂಡಿತ ಇಲ್ಲ ಮೇಡಮ್. ಆಲ್ ರೈಟ್. ಈಗ ಸರ್, ಇದು ಗೃಹಲಕ್ಷ್ಮಿ ಹಣ ಯಾವಾಗ ಬರ್ತದೆ ಸರ್?
ನಾವು ಇಲ್ಲಿವರೆಗೂ ಕೊಡ್ತಾನೆ ಇದೀವಿ. ಒಂದೊಂದ್ಸಾರಿ 1 ತಿಂಗಳು 2 ತಿಂಗಳು ಕೊಡ್ತೀವಿ, 3 ತಿಂಗಳು ಒಳಗಾಗಿ ಕೊಡ್ತಾ ಇರ್ತೀವಮ್ಮ. ಹಂಗೆ ಇರಿ ಸರ್. ನಿಮ್ಮ ಫ್ರೆಂಡು ಲೈನಿಗೆ ಬಂದಿದ್ದಾರೆ ಸರ್, ನಿಮ್ಮ ಹಳೆ ಫ್ರೆಂಡು. ಹಳೆ ಫ್ರೆಂಡ್ ಕೊಡಿ ಯಾರು? ಹಳೆ ಫ್ರೆಂಡ್ ಚಲವಾದಿ ನಾರಾಯಣ ಸ್ವಾಮಿ ಅವರು, ವಿಧಾನ ಪರಿಷತ್ ಪ್ರತಿಪಕ್ಷದ ನಾಯಕರು. ಕೊಡಿ ಹಳೆ ಫ್ರೆಂಡ್. ನಮಸ್ಕಾರ ಸರ್. ನಮಸ್ಕಾರಮ್ಮ. ನಮಸ್ಕಾರ. ನಿಮ್ಮ ಹಳೆ ಫ್ರೆಂಡ್ ಇದ್ದಾರೆ ರೇವಣ್ಣವರು. ರೇವಣ್ಣವ್ರನ್ನ ಆ ಕಡೆ ತಗೊಂಡ್ಬಿಟ್ಟಿದ್ದೀರಿ ನೀವು ನೋಡಿ. ಹೇಳಿ ಸ್ವಾಮಿ, ಈ ಕಡೆ ಆ ಕಡೆ ಇದ್ದೀರಾ, ಈ ಕಡೆ ಈಗ ಯಾರು ಯಾವ ಕಡೆ ಹೋಗ್ತಾರ ಅಂತ ಗೊತ್ತಿಲ್ಲ ನನಗೆ. ಅಲ್ಲ ಯಾರು ಯಾವ ಕಡೆ ಹೋದ್ರು ನಾನು ಇದೇ ಕಡೆನೇ ಇದ್ದೀನಲ್ಲ ಮೇಡಮ್. ಅಲ್ಲ ನೀವಿದ್ದೀರಾ ಬಿಡಿ, ಇವ್ರನ್ನ ಕಳ್ಸ್ಕೊಟ್ಟಿದ್ದೀರಲ್ಲ ಸರ್. ಪಾಪ ಅವ್ರಿಗೆ ಅವಕಾಶ ಸಿಕ್ಕಿರ್ಲಿಲ್ಲ, ಹೋಗಿದ್ದಾರೆ. ಹಂಗಾದ್ರೆ ಅಲ್ಲಿ ಅವಕಾಶ ಸಿಕ್ಕಿದೆ ಅಂತ ಅರ್ಥ. ಸಿಕ್ಕಿದೆಯಲ್ಲ ಈಗ ಲೀಡರ್ ಆಫ್ ದಿ ಅಪ್ಪರ್ ಹೌಸ್, ಇಟ್ ಇಸ್ ಆಲ್ಸೋ ಮೇಜರ್ ವರ್ಕ್ ಅಲ್ವಾ ಮೇಡಮ್? ಸರಿ, ಚಲೋದಿ ನಾರಾಯಣ ಸ್ವಾಮಿ ಸರ್, ಏನು ನಿಮ್ಗೆ ಗ್ಯಾರಂಟಿಗಳ ಬಗ್ಗೆ ಪ್ರಶ್ನೆ ಇದೆ ಕೇಳಿ, ಸಾಹೇಬ್ರು ಇದ್ದಾರೆ. ಪಾಪ ಅವ್ರೇನ್ ಮಾಡ್ತಾರೆ? ಯಾಕೆ ಪಾಪ ಅಂತೀರಾ ಅವ್ರನ್ನ? ಏನ್ ಸರ್ ಕೇಳಿ ಅವರು ಸರ್ಕಾರದ ತೀರ್ಮಾನನ ಇವ್ರು ಬದಲಾಯಿಸಕ್ ಆಗಲ್ಲ. ಸರ್ಕಾರ ತೀರ್ಮಾನ ತಗೊಳ್ತಾರೆ, ಆದ್ರೆ ಇವರು ಕಾವಲು ಸಮಿತಿ, ಇವರು ರೀಚ್ ಆಯ್ತಾ, ಏನಾಯ್ತು, ಪರಿಸ್ಥಿತಿ ಏನಿದೆ, ಗ್ಯಾರಂಟಿಗಳು ಅವ್ರಿಗೆ ಸಿಗ್ತಾ ಇದೆಯಾ ಇಲ್ವಾ, ಇಂಥದ್ದನ್ನ ನೋಡುವಂಥದ್ದು ಇವ್ರ ಕೆಲ್ಸಪ್ಪ. ಅದರಿಂದ ಹಂಗಂದೆ. ಆದ್ರೆ ಈಸ್ ಎ ಗುಡ್ ಲೀಡರ್, ನಾನು ಅದ್ರ ಬಗ್ಗೆ ಎರಡನೇ ಮಾತಿಲ್ಲ. ಆದ್ರೂ ಕೂಡ ಏನು ತೀರ್ಮಾನಗಳಾಗುತ್ತೋ ಅದನ್ನ ಇವ್ರು ಬದಲಾಯಿಸಕ್ ಆಗೋದಿಲ್ಲ. ಅದನ್ನ ನಾನು ಹೇಳೋ ಮಾತೇನಂದ್ರೆ, ಈ ಸರ್ಕಾರ ಮೊದಲೇ ಹೇಳ್ತು, ಕಾಕಾ ಪಾಟೀಲ್ ನಿನಗೂ ಫ್ರೀ, ಮಹಾದೇವಪ್ಪ ನಿನಗೂ ಫ್ರೀ, ನನಗೂ ಫ್ರೀ, ನನ್ನ ಹೆಂಡತಿಗೂ ಫ್ರೀ ಅಂತಾರಲ್ಲ. ಆದ್ರೆ ಹೇಳಿಲ್ಲ. ಇರಿ ಒಂದ್ ನಿಮಿಷ. ಏನಾಗಿದೆ ಅಂದ್ರೆ, ಮೊದಲು ಹೇಳಿದ್ದೇ ಬೇರೆ, ಎಲ್ಲರಿಗೂ. ಆದ್ರೆ ಅದರಲ್ಲಿ ಅರ್ಹರು ಯಾರು, ಟ್ಯಾಕ್ಸ್ ಪೇಯರ್ಸ್ ಇದ್ರೆ ಇಲ್ಲ. ಆಮೇಲೆ ಬದಲಾವಣೆಗಳಾದವು. ಆಮೇಲೆ 200 ಯೂನಿಟ್ ಫ್ರೀ ಅಂದ್ರಲ್ಲ, ಅವೆಲ್ಲ ಬದಲಾವಣೆ ಆದವು. ಇರ್ಲಿ, ಈಗೇನ್ ಹೇಳ್ತಿದ್ದಾರೆ, ಯಾರು BPL ಕಾರ್ಡ್ ಹೋಲ್ಡರ್ ಇದಾರೋ, ಯೋಗ್ಯರಿದಾರೋ ಅಂತವರು ಅಂತ. ಹೀಗೆ ಕಾಲ ಕಾಲಕ್ಕೆ ಸರ್ಕಾರದ ಮಾತುಗಳಲ್ಲಿ ಬದಲಾವಣೆಗಳನ್ನ ನಾವು ಕಾಣ್ತಾ ಇದ್ದೀವಿ. ಅಂದ್ರೆ ಕಷ್ಟ ಆಗ್ತಾ ಇದೆ ಸರ್ಕಾರಕ್ಕೆ, ಇವುಗಳನ್ನೆಲ್ಲನೂ ಮೇಂಟೈನ್ ಮಾಡೋದು ಕಷ್ಟ ಆಗ್ತಾ ಇದೆ ಅನ್ನೋದನ್ನ ಅವರು ತೋರಿಸ್ತಾ ಇದ್ದಾರೆ. ಅದರಿಂದಾಗಿ ನಾವ್ ಹೇಳೋದು ಒಂದೇ ಮಾತಿನಲ್ಲಿ, ಅವ್ರು ಹೇಳ್ತಾರೆ ನುಡಿದಂತೆ ನಡೆದಿದ್ದೀವಿ ಅಂತ, ನಾವ್ ಹೇಳ್ತೇವೆ ಅವರು ನುಡಿದಂತೆ ನಡೆಯಲಿಕ್ಕೆ ಆಗ್ಲಿಲ್ಲ. ಏನಾಗಿಲ್ಲ ಅದನ್ನ ಹೇಳಿ ಚಲವಾದಿ ನಾರಾಯಣ ಸ್ವಾಮಿ ಸರ್, ಏನ್ ನಡೆದಿಲ್ಲ ಅಂತ ಅದನ್ನಾದ್ರೂ ಹೇಳಿ. ಇವಾಗ ಈಗ ನೀವು ಪೇಪರ್ಗಳಲ್ಲಿ ಆಡ್ ಕೊಟ್ರಿ, ಇದು ಒಂಥರ ಇದು ಬೋಗಸ್ ಸಾಧನ ಸಮಾವೇಶ, ದಿವಾಳಿ ಸಾಧನ ಸಮಾವೇಶ ಅಂತ. ಅದಕ್ಕೆ ಕಾಂಗ್ರೆಸ್ನವರು ಈಗ ಮಾನನಷ್ಟ ಮೊಕದ್ದಮೆ ಹಾಕಿದ್ದಾರೆ. ಅದು ಏನು ಬೋಗಸ್ಸು ಗ್ಯಾರಂಟಿಗಳು ಅಂತ ನೀವ್ ಹೇಳ್ಬೇಕಲ್ಲ. ನೋಡಿ, ನಾನು ಅದನ್ನೇ ಹೇಳಿದಲ್ಲ, ಗ್ಯಾರಂಟಿ ನೋಡಿ, ಯುವ ನಿಧಿ ಅಂತ ಹೇಳಿದ್ರು. ರಾಷ್ಟ್ರೀಯ ನಾಯಕರು ರಾಹುಲ್ ಗಾಂಧಿ ಅವರು ಮೊನ್ನೆ ಹೇಳಿದ್ರು, 3 ಕೋಟಿ ಜನರಿಗೆ 3,000 ಕೊಡ್ತಾ ಇದ್ದೀವಿ ಅಂತ. ಕರ್ನಾಟಕದಲ್ಲಿ 3,000 ಕೋಟಿ, ಇದು 3,000 3 ಕೋಟಿ ಜನರಿಗೆ ಕೊಡ್ತಾ ಇದ್ದಾರೆ ಅವರು. ಸುಳ್ಳಲ್ವಾ? ಒಂದ್ ನಿಮಿಷ ರಾಧಾ ಹಿರೇಗೌಡ್ರೆ, ರಾಧಾ ಮೇಡಮ್, ಈಗ ಇವರು ಈ ರೀತಿ ಕ್ವಶನ್ ಮಾಡ್ತಾರೆ. ಇವ್ರಿಗೊಂದು ಪ್ರಶ್ನೆ ಹೇಳ್ತೀನಿ. ವರ್ಷಕ್ಕೆ 2 ಕೋಟಿ ಉದ್ಯೋಗ ಕೊಡ್ತೀನಿ ಅಂತ ಹೇಳಿದ್ರು ಯಾರು? ಪ್ರಧಾನಮಂತ್ರಿಗಳು. ಸೋಫಾರ್ ಎಷ್ಟು ಕೋಟಿ ಕೊಡ್ಬೇಕಾಗಿತ್ತು, ಕೊಟ್ಟಿದಾರ? ಆಮೇಲೆ ಬೇರೆ ಕಡೆ ನಾವು ಈಗ ಮೊದಲು ಮಾಡಿದಾಗ ಗ್ಯಾರಂಟಿಯಿಂದ ರಾಜ್ಯ ಸರ್ಕಾರ ದಿವಾಳಿ ಆಗತ್ತೆ, ಇದನ್ನ ಮಾಡಲ್ಲ ಅಂತ ಪ್ರಧಾನಿಗಳು ಹೇಳಿದ್ರು. ಇವರು ಎಲ್ಲಾರು ಮಾತಾಡಿದ್ರು, ನಾನು ಕೆಟ್ಟದಾಗ ಮಾತಾಡ್ತಾ ಇಲ್ಲ, ಇವರು ಎಲ್ಲ ಮಾತಾಡಿದ್ರು. ಆದ್ರೂ ನಾವು ಇಲ್ಲಿವರೆಗೂ ಕೊಟ್ಕೊಂಡು ಬಂದೇ ಇದ್ದೀವಿ. ಇದ್ರಲ್ಲಿ ಹುಡ್ಕೋದು, ಈ ಬಸವಲ್ ಕಲ್ಲು ಹುಡ್ಕೋ ಕೆಲಸ ಇವ್ರು ಮಾಡ್ತಾ ಇದ್ದಾರೆ. ಎರಡನೇದು, ನಾವು ಮಾಡಿದ್ದು ಹೇಳ್ಬಿಡ್ತೀನಿ, ಒಂದೇ ನಿಮಿಷ ಹೇಳ್ತೀನಿ. ಚರ್ಚೆ ಅಂದ್ರೆ ಚರ್ಚೆ. ಇವರು ಇದೇ ಕಾರ್ಯಕ್ರಮಗಳನ್ನ ಕಾಪಿ ಮಾಡ್ತಾ ಇದ್ದಾರಲ್ಲ. ಮೊದ್ಲು ಇವರು ಗುಜರಾತ್ ಮಾದರಿ ಎಲ್ಲೋರು ಏನೋ ಮಾತಾಡಿದ್ರು, ಈಗ ಕರ್ನಾಟಕ ಮಾದರಿ ಮಹಾರಾಷ್ಟ್ರದಲ್ಲಿ ಮಾಡಿದ್ರು, ಮಧ್ಯಪ್ರದೇಶದಲ್ಲಿ ಮಾಡಿದ್ರು, ಈಗ ಎಲ್ಲಾ ಕಡೆ ಮಾಡ್ತಾ ಇದ್ದಾರೆ. ಇದೇ ಪ್ರಧಾನಿಗಳನ್ನೇ ಅದಕ್ಕೆ ಒಪ್ಪಿಗೆ ಕೊಡ್ತಾ ಇದ್ದಾರೆ. ಅವಾಗ ಏನಾಯ್ತು? ಈಗ ಇದನ್ನೆಲ್ಲ ಲೆಕ್ಕ ಇಟ್ಕೋಬೇಕು. ಹೇಳೋದೊಂದು ಮಾಡೋದೊಂದು ನಾವು ಮಾಡಿಲ್ಲ. 600 ಭರವಸೆ ಕೊಟ್ಟವರು 60 ಭರವಸೆನೂ ಮಾಡಿಲ್ಲ ಅವ್ರದ್ದು. ನಾವದು ಹೇಳಿರುವಂತವೆಲ್ಲ ಮಾಡ್ಕೊಂಡೇ ಬಂದಿದ್ದೀವಿ. ಹೋದ್ ಸಾರಿ 165 ಕೊಟ್ಟಿದ್ವಿ, ಅಷ್ಟನ್ನು ಮಾಡಿದ್ದೇವೆ. ಈ ಸಾರಿ
ಹೇಳಿದ ತಕ್ಷಣ ಮೊದಲನೇ ಬಡ್ಜೆಟ್ ಅಲ್ಲೇ ಅಲೋಕೇಶನ್ ಮಾಡಿ ಮೊದಲನೇ ಕ್ಯಾಬಿನೆಟ್ ಅಲ್ಲೇ ತೀರ್ಮಾನ ಕೊಟ್ಟಿದ್ದೀವಿ. ನಾವು ಜನಪರ ಕಾರ್ಯಕ್ರಮ ಮಾಡೋದ್ರಲ್ಲಿ ಯಾವತ್ತೂ ಇಲ್ಲ. ಜನರ ಭಾವನೆಗಳ ಮೇಲೆ ರಾಜಕೀಯ ನಾವು ಮಾಡಿಲ್ಲ, ಜನರ ಬದುಕಿಗಾಗಿ ನಾವು ಮಾಡಿದ್ದೇವೆ. ಅದರಲ್ಲಿ ನ್ಯೂನತೆಗಳು ಸಣ್ಣ ಪುಟ್ಟ ನ್ಯೂನತೆ ಹುಡುಕ್ಲಿ ವಿರೋಧ ಪಕ್ಷದ ಕೆಲಸ. ಬಟ್ ನಾವು ಮಾಡೇ ಇಲ್ಲ ಅಂತ ಹೇಳಕ್ಕಾಗಲ್ವಲ್ಲ. ಈಗ ಉದಾಹರಣೆಗೆ ಗೃಹಲಕ್ಷ್ಮಿ ಬಂದಿಲ್ಲ ಅಂತಾರೆ, 1 ತಿಂಗಳು 2 ತಿಂಗಳು ಡಿಲೇ ಆಗತ್ತೆ ಬಿಟ್ರೆ ಬರದೇ ಏನಿಲ್ಲ. ಇಷ್ಟು ದಿವಸ ಕೊಟ್ಟಿದ್ದೀವಿ, 2 ವರ್ಷ ಕೊಟ್ಟಿದ್ದೀವಿ, ಇನ್ನು ಮುಂದೆನೂ ಕೊಡ್ತೀವಿ. ಇದನ್ನ ಲೆಕ್ಕ ಹಾಕ್ಬೇಕು. ಅದನ್ನ ಬಿಟ್ಟು ಬರೀ ಇವ್ರು ಹೇಳಿದ್ದನ್ನೊಂದು ಮಾಡ್ದೇನೆ ನಾವು ಮಾಡಿದ್ರಲ್ಲಿ ಸಣ್ಣ ತಪ್ಕೊಂಡು ಹುಡುಕ್ತಾರೆ. ನಿಜ, BPL ಕಾರ್ಡ್ ಅವ್ರಿಗೆ ಕೊಡ್ಬೇಕು ಅಂತ ಇರೋದು ನಿಜ. BPL ಕಾರ್ಡ್ ಅಲ್ಲಿ ವ್ಯತ್ಯಾಸ ಇರೋದನ್ನು ನಾವ್ ಹೇಳಿದ್ದೇನು, ಸೆಂಟ್ರಲ್ ಗವರ್ಮೆಂಟ್ ಏನೇನೆ ಕಾರ್ಡ್ ಜಾಸ್ತಿ ಇದೆ ಅಲ್ಲ ತೆಗೀರಿ ಜೀವ ಮಾಡಿರೋರೆ ಅವರು. ಅದನ್ನ ಕೈ ಹಾಕಕ್ ಹೋದ್ರೆ ನಮ್ಮ ಮೇಲೆ ಬೀಳ್ತಾರೆ. ಇವ್ರು ಏನಿದ್ರು ಅಪಾರ್ಥ ಮಾಡಕ್ಕೆ ಬಹಳ ಚೆನ್ನಾಗಿ ಮಾತಾಡ್ತಾರೆ. ರೇವಣ್ಣನವರ ಹೇಳಿ ನಾನು ಸ್ವಾಮಿ. ಡಿಫೆನ್ಸ್ ಅವ್ರು ಮಾಡ್ಲಿ. ನಾನು ಹೇಳೋದು ಮೊದಲು ಹೇಳಿದ್ದೇನು, ಕಾಕಾ ಪಾಟೀಲ್ಗೂ ಫ್ರೀ, ಮಹದೇವಪ್ಪನಿಗೂ ಫ್ರೀ, ನನಗೂ ಫ್ರೀ ಅಂದ್ರಲ್ಲ. ಮಾಡ್ತಾ ಇದ್ರಿ ಬಸ್ಸಲ್ಲಿ ಇವಾಗ ನೀವ್ ಹೇಳ್ತಾ ಇದ್ದೀರಿ BPL ಕಾರ್ಡ್ ಹೇಳ್ರಿ, ಬಸ್ಸಲ್ಲಿ ಯಾವ್ದಕ್ ಬಿಟ್ಟಿದ್ದೀರಿ? ಈಗ ಅದನ್ನ ಈಗ ಕಡಿಮೆ ಮಾಡ್ತಾ ಹೋಗ್ತಿದ್ದೀರಿ. ಜೊತೆಗೆ 200 ಯೂನಿಟ್ ಫ್ರೀ ಅಂದ್ರೆ 98% ಕೊಟ್ಟಿದ್ದೀವಿ. 200 ಕೊಡ್ತಾ ಇದೀವಲ್ಲ. ನೀವು ಮೊದಲು ಹೇಳಿದ್ರಿ ಒಂದು ತಿಂಗಳ ಟಕಾಟಕ್ ಅಂದಿರಲ್ಲ. ಈಗ ಹೇಳಿ ತಿಂಗಳಿಲ್ಲ 3 ತಿಂಗಳು 4 ತಿಂಗಳು ಆಮೇಲೆ ಇದು ಸಂಬಳ ಅಲ್ಲ, ಇದು ತಿಂಗಳು ಕೊಡಕ್ಕಿದೆ ಸಂಬಳ ಅಲ್ಲ ಅಂತೀರಿ. ನಾರಾಯಣ ಸ್ವಾಮಿ ಸರ್, ಟಕಾಟಕ್ಕು ಇವರೆಲ್ಲ ಹೇಳಿದ್ದು, ಅದು ರಾಹುಲ್ ಗಾಂಧಿ ಅವ್ರು ಹೇಳಿದ್ದು ಅಲ್ಲ. ಅವ್ರೇನ್ ಬೇರೆಯವರು ಅಲ್ವಲ್ಲ, ರಾಹುಲ್ ಗಾಂಧಿ ಹೇಳಿದ್ರು ಫ್ಲಾಪ್ ಆಗಿ ಹೋಯ್ತು ಅತ್ಲಾಗದು. ಅದಕ್ಕೆ ಯುವ ನಿಧಿ 3,000 ರೂಪಾಯಿ ನಾವು ಈಗಲೂ 3 ಕೋಟಿ ಜನರು ಕೊಡ್ತಾ ಇದ್ದೀವಿ ಅಂತ ಮೊನ್ನೆ ಹೇಳ್ಬಿಟ್ರು ಬಂದಾಗ ಸಾಧನಾ ಸಮಾವೇಶದಲ್ಲಿ. 3 ಲಕ್ಷ ಜನರಿಗೂ ಕೊಡ್ತಾ ಇಲ್ಲ. ಇದನ್ನ ತಗೊಂಡ್ ನೋಡಿ, ಇದನ್ನ ಅಷ್ಟು ಹೇಳಿಲ್ಲ. ನಾನು ಇದ್ದೆ ಡಯಾಸ್ ಅಲ್ಲಿ. ನಾವ್ ಏನಿದೆಯೋ ಸ್ಟ್ಯಾಟಿಸ್ಟಿಕ್ಸ್ ಕರೆಕ್ಟ್ ಆಗಿ ಹೇಳಿದೀವಿ. ನಿಮ್ಮಂಗೆ ವರ್ಷಕ್ಕೆ 2 ಕೋಟಿ ಉದ್ಯೋಗ ಕೊಡ್ತೀವಿ ಅಂತ ಹೇಳಿ ಇಲ್ಲಿವರೆಗೂ ಕೊಡದೇ ಇರೋಂಗೆ ನಾವೇನಿಲ್ಲ. ಈಗ 2 ಕೋಟಿ ಉದ್ಯೋಗ ಹೋಗಿ ಲೆಕ್ಕ ತೋರಿಸ್ತೀರಾ? ಒಂದು ನಿಧಾನ. ನೀವು ನಮ್ದನ್ನ ಯಾಕೆ ಕಾಪಿ ಮಾಡ್ತಾ ಇದ್ದೀರಾ? ಈಗ ನೀವು ಬೇರೆ ಏನ್ ಮಾಡಿದ್ದೀವಿ? ಮಹಾರಾಷ್ಟ್ರದಲ್ಲಿ ಮಹಿಳೆಯರಿಗೆ ದುಡ್ಡು ಕೊಟ್ರಲ್ಲ ಮೇಡಮ್, ಗೃಹಲಕ್ಷ್ಮಿ. ಈಗ ಮಹಾರಾಷ್ಟ್ರದಲ್ಲಿ ಮಾಡಿದ್ರು, ಮಧ್ಯಪ್ರದೇಶದಲ್ಲಿ ಮಾಡಿದ್ರು. ಈಗ ಮಧ್ಯಪ್ರದೇಶದಲ್ಲಿ ಮಾಡಿದ್ರು, ಮಹಾರಾಷ್ಟ್ರದಲ್ಲಿ ಮಾಡಿದ್ರು. ಯಾಕೆ ಮಾಡಿದ್ರು? ನಮ್ಮಲ್ಲಿ ಕನ್ನಡ ಮಾಡಿದ್ರು. ಅದು ಯಾಕೆ ಅಂದ್ರೆ ಈಗ ನೀವು ಕೆಲವರನ್ನೆಲ್ಲ ದಾರಿ ತಪ್ಪಿಸ್ಬಿಟ್ಟಿದ್ದೀರಿ. ಮುಳ್ಳಿನಿಂದ ತೆಗಿಬೇಕಲ್ಲ. ಅಲ್ಲ ಸರ್, ಅವ್ರು ದಾರಿ ತಪ್ಪಿಸಿದಾರಲ್ಲ, ನೀವು ಸರಿ ದಾರಿಗೆ ತರ್ಬೇಕಲ್ಲ. ಈಗ ಅಲ್ಲ, ಆ ಕಾಲ ಬಂದೇ ಬರುತ್ತೆ, ತರ್ತೀವಿ. ವಿರೋಧ ಮಾಡ್ಬಿಟ್ಟು ನಾವು ಮಾಡಿದ್ರೆ ದಿವಾಳಿ, ನಾವು ಅದನ್ನ ಮಾಡೋದನ್ನ ಅಯ್ಯೋ ಏನ್ ಮಾಡೋದು ಅಂತೀರಾ? ಇದು ಡಬಲ್ ಸ್ಟ್ಯಾಂಡರ್ಡ್ ಅಲ್ವಾ? ಇಲ್ಲ, ಇದು ಮುಳ್ಳಿನಿಂದಲೇ ತೆಗಿಬೇಕು ಅಂತಾರಲ್ಲ, ಅದು ಇದು. ಯಾಕೆ ಅಂದ್ರೆ ಖಾಲಿ ಮಾಡ್ಕತ್ತೀರಾ ಏನ್ ಸರ್? ಇಲ್ಲ ರಾಧಕ್ಕ, ಕೇಳಿ 2,000 ರೂಪಾಯಿ ಇವರೊಬ್ರು ಕೊಟ್ರು, ನಾವೇನು ಕೊಡಲ್ಲ ಅಂದ್ರೆ ನಮ್ಗೆ ಓಟ್ ಹಾಕ್ತಾರ ಅವರು. ಹಳೆ ಮಾತುಗಳೆಲ್ಲ ತೆಗೆದ್ರೆ ನಾನು ಬಹಳ ಕಷ್ಟ ಆಗ್ತದೆ ನಿಮ್ಗೂನು. ನಾವು ಏನಾಗಲ್ಲ ನೋಡಿ, ಇರೋದನ್ನ ಬಿಚ್ಚಿ ಮಾತಾಡ್ಬೇಕು. ಮಾತಾಡಿ, ಏನು ಚಿಂತೆ ಇಲ್ಲ. ಚಿಂತೆ ಅಲ್ಲ, ಬೇರೆ ಅಲ್ಲ, ವೈಯಕ್ತಿಕ ಅಲ್ಲ. ಅದನ್ನೇ ಹೇಳೋದು. ಕಾಂಗ್ರೆಸ್ ನೋಡಿ, ಯಾರು ಒಂದ್ ನಿಮಿಷ ಅಲೋ ಮಾಡಿ ಸ್ವಾಮಿ. ಕಾಂಗ್ರೆಸ್ ಪಕ್ಷ ಉಳೋನ್ಗೆ ಭೂಮಿಯಿಂದ ಹಿಡಿದು, ವೃದ್ಧಾಪ್ಯ ವೇತನದಿಂದ ಹಿಡಿದು, ಕರೆಂಟ್ ಫ್ರೀ ಕೊಡೋದ್ರಿಂದ ಹಿಡಿದು, ಮನೆ ಇಲ್ದವ್ರಿಗೆ ಮನೆ ಕೊಡೋದ್ರಿಂದ ಹಿಡಿದು, ಇಂಥ ಜನಪರ ಕಾರ್ಯಕ್ರಮಗಳನ್ನ ಮೊದ್ಲಿಂದಾನು ಮಾಡ್ಕೊಂಡ್ ಬಂದಿದೆ. ಇವತ್ತೇನು ಹೊಸದಾಗಿ ಮಾಡಿಲ್ಲ. ನಾವ್ ಮಾಡಿಲ್ವಾ? ನೀವು ಇರುವ ಜೊತೆಲಿ ಅದನ್ನ ಒಪ್ಕೊಳ್ಳೋಲ್ವಲ್ಲ? ಒಂದ್ ಮಾತು ಹೇಳ್ತೇನೆ, ನೀವ್ ಏನು ನಾನು ಯಾವತ್ತೂ ಹೇಳಲ್ಲ, ಏನು ಮಾಡೇ ಇಲ್ಲ ನಾವು ಅಂತ ಹೇಳಲ್ಲ. ಮಾಡಿರೋದ್ರಲ್ಲಿ ಹೌದು, ಯಾವತ್ತು ನಾವು ಅಷ್ಟೇ, ನೀವು ಹೇಳಕ್ಕಾಗಲ್ಲ, ನಾವು ಹೇಳಕ್ಕಾಗಲ್ಲ. ಸರ್ಕಾರ ಮಾಡೋದು ಹೆಲ್ತಿ ಡಿಸ್ಕಷನ್ ಬೇಕು ನನಗೂ. ಅದೇ ಸತ್ಯ ಹೇಳ್ತೀನಿ ನಾನು. ನೀವೇನು ಮಾಡಿಲ್ಲ ಅಂತ ಯಾರು ಹೇಳಕ್ಕಾಗಲ್ಲ.
ಆದ್ರೆ ಮಾಡಿದ್ದನ್ನೆಲ್ಲಾನು ನಾವೇ ಮಾಡಿದೀವಿ ಅಂತೂ ಹೇಳಕ್ಕಾಗಲ್ಲ, ಬೇರೆ ಬೇರೆಯವರು ಮಾಡಿರ್ತಾರೆ. ಆದ್ರೆ ನಾವು ಮಾಡಿದ್ದು ನಾವು ಕಾಂಗ್ರೆಸ್ ಬಹುಕಾಲ ದೇಶ ಆಳಿದೆ, ಮಾಡ್ಲೇಬೇಕು. ಈಗ ನೀವೇನ್ ಇದು ಮಾಡಿದ್ರಾ ಅನ್ನಕ್ಕೆ ನಾವೇನ್ ಅವತ್ತಿದ್ವಾ? ಬೇರೆ ರಾಜ್ಯದಲ್ಲಿ ಯಾಕೆ ಅನ್ನ ಭಾಗ್ಯ ಮಾಡಬಾರ್ದು? ನಾವು ಕೇಂದ್ರ ಸರ್ಕಾರ ಅಕ್ಕಿ ಕೊಡ್ತೀವಿ ಅಂತಾರೆ, ಕೊಟ್ಟಿದ್ದಾರೆ ನಿಜ, ಕೊಟ್ಟಿಲ್ಲ ಅಂತ ಹೇಳಲ್ಲ. 5 kg ಅಕ್ಕಿ ಸೆಂಟ್ರಲ್ ಗೌರ್ಮೆಂಟ್ ಬರುತ್ತೆ, ನನಗೂ ಗೊತ್ತಿದೆ. ಆದ್ರೆ ಅದೇ ಅನ್ನ ಭಾಗ್ಯನ ಬೇರೆ ರಾಜ್ಯದಲ್ಲಿ ಯಾಕೆ ಮಾಡ್ಲಿಲ್ಲ? ಮುಕ್ತ ರಾಜ್ಯ ಮಾಡ್ಬೇಕು ಅಂತ ಮಾಡಿದ್ದೇವೆ. ಈಗ ಇಡೀ ದೇಶಕ್ಕೆ 80 ಕೋಟಿ ಜನರಿಗೆ ನಾವು 5 kg ಅಕ್ಕಿ ಕೊಡ್ತಿದ್ದೀವಲ್ಲ, ಅದನ್ನ ಅನ್ನಭಾಗ್ಯ ಅನ್ಬೇಕಾ? ಹೆಸರು ನೀವೇ ಇಡಿ, ಮೋದಿ ಅವರದು ಅನ್ನಭಾಗ್ಯದ ಇದು ಅಕ್ಕಿ ಅದು ಅಂತ ಹೇಳಿ ನೀವೇ ಹೇಳಿ. ನೀವ್ ಹೇಳೋದು ಸರಿ ಸ್ವಾಮಿ, ನಾನು ಕೊಟ್ಟಿಲ್ಲ ಅಂತ ಹೇಳೋದೇ ಇಲ್ಲ. ಆದ್ರೆ ಇದೆಲ್ಲ ಬೇರೆ ರಾಜ್ಯದಲ್ಲೂ ಕೊಡ್ಬೇಕಾಗಿತ್ತಲ್ಲ, ಯಾಕೆ ಕೊಡ್ಲಿಲ್ಲ ಅಂತ ಕೇಳೋದು ನಾನು. ಅಲ್ಲಿ ನೋಡಿ, ಎಲ್ಲೆಲ್ಲಿ ಮಾಡ್ಬೇಕು ಅಷ್ಟೆಷ್ಟು ಮಾಡ್ಬೇಕು. ಈಗ ನಾವು ಎಲ್ಲಕ್ಕೂ ವೋಟ್ ಬ್ಯಾಂಕ್ ಲೆಕ್ಕ ಹಾಕಬಾರ್ದು. ನಾವ್ ಮಾಡೇ ಇಲ್ಲ ವೋಟ್ ಬ್ಯಾಂಕ್ ಅಂತ ಅಲ್ಲ. ನೋಡಿ ಕಾರ್ಯಕ್ರಮಗಳು ಕೇಳಿಲ್ಲಿ, ಇದು ವೋಟ್ ಬ್ಯಾಂಕೇ, ಅದರಲ್ಲಿ ಏನು ಅನುಮಾನ ಬೇಡ. ಗ್ಯಾರಂಟಿ ಮೊದಲೇ ದುಡ್ಡು ಕೊಡೋದ್ರ ಬದಲು ಬಡವರು, ನಮ್ಮ ವೋಟ್ ಬ್ಯಾಂಕ್ ಬಡವರು ಮತ್ತೆ ಹೊಟ್ಟೆಗಿಲ್ದವರು. ನಿಮ್ಮ ವೋಟ್ ಬ್ಯಾಂಕ್ ಯಾವ್ದು? ಇಲ್ಲ ನೋಡಿ, ಯಾರ್ದೇನಿಲ್ಲ, ಎಲ್ಲರ ವೋಟ್ ಬ್ಯಾಂಕುನು ನಮ್ಮ ಜನಾನೇ. ನೀವಿಬ್ರು ಹೆಂಗ್ ಮಾತಾಡ್ತಾ ಇದೀರಾ ಅಂತ ಅಂದ್ರೆ ಏನೋ ಟೀಗೋ ಕಾಫಿಗೋ ಕೂತ್ಕೊಂಡು ಉಬಿಯ ಕುಶಲೋಪರಿ ಮಾತಾಡ್ಕೊಂಡಂಗ ಐತೆ. ಬಹಳ ದಿನ ಆಗಿತ್ತೇನೋ ಇಬ್ರು ಸಿಕ್ಕಿ ಮಾತಾಡಿ ಅವ್ರು ವಿರೋಧ ಹೋದ್ಮೇಲೆ ಅಲ್ಲಿ ಪಾಪ ಕಾರ್ಯಕರ್ತರು ಹೊಯ್ಕೊಂಡ್ ಸಾಯ್ತಿರ್ತಾರೆ. ನೀನಾ ನಾನಾ ಪಕ್ಷ ಗ್ರೇಟ್ ನೋಡಿದ್ರೆ ಏನು ಕಾಂಗ್ರೆಸ್ನವರು ನುಡಿದಂತೆ ನಡೆದಿಲ್ಲ, ಜನರಿಗೆ ಅನ್ಯಾಯ ಮಾಡಿದ್ದಾರೆ, ಮೋಸ ಮಾಡಿದ್ದಾರೆ ಎಲ್ಲ ಹೇಳಿದ್ದೀನಲ್ಲ, ಇನ್ನೇನ್ ಬೇಕು ನಿಮ್ಗೆ? ಏನಪ್ಪ ಇಬ್ರು ಒಳ್ಳೆ ಹೆಂಗೆ ಅಂತಂದ್ರೆ ಆರಾಮಾಗಿ ಒಂದೇ ಮನೇಲಿ ಕುತ್ಕೊಂಡು ಚಾ ಕುಡ್ಕೊಂಡು ಏನಪ್ಪಾ ಚೆನ್ನಾಗಿದ್ಯಾ ಅಂತ ಮಾತಾಡ್ದಂಗಿದೆ. ಅಯ್ಯೋ ನೀವು ನೋಡಿ ಅವ್ರೆ, ನಾನು ಸಬ್ಜೆಕ್ಟ್ ಹೇಳಿದ್ರೆ ನೀವು ಈ ರೀತಿ ಮಾತಾಡೋದಲ್ಲಮ್ಮ. ಅಲ್ಲ ಇವರು ಪೇಪರ್ ಅಲ್ಲಿ ಆಡ್ ಕಡದಂತೆ, ನೀವು ಮಾನ ನಷ್ಟ ಮೊಕದ್ದಮೆ ಹಾಕದಂತೆ. ನೀವಿಬ್ರು ಮಾತಾಡ್ತಾ ಇರೋದು ನೋಡಿದ್ರೆ ಅಷ್ಟ್ ದೊಡ್ಡದಾಗಿದೆ ಅಂತಾನೆ ಅನ್ಸಲ್ವಲ್ಲ ಸ್ವಾಮಿ? ಅಲ್ಲ, ಮಾನ ಇದ್ದೋರ್ ತಾನೇ ಹಾಕ್ಬೇಕದು. ಅಂದ್ರೆ ನಿಮ್ ವಿರುದ್ಧ ಮಾನ ಇಲ್ಲ ಅಂತಾನ, ನಿಮ್ಗ್ ಮಾನ ಇಲ್ಲ ಅಂತಾನ? ಏನಾದ್ರ ಅರ್ಥ ಆಗ್ಲಿಲ್ಲ. ಈಗ ನೋಡ್ರಿ, ಒಬ್ರು ಮಾತಾಡಿದ್ರೆ ಇಡೀ ರಾಜ್ಯ ನೋಡ್ತಾ ಇರುತ್ತೆ. ಈಗ ಅವ್ರು ಹಾಕಿದ್ದಾರೆ, ಮಾನ ನಷ್ಟ ನಮ್ಮ ಮೇಲೆ ಹಾಕಿದ್ದಾರೆ, ಹಾಕ್ಲಿ. ನಾವೇನ್ ಹೇಳಿದೀವಿ? ಸುಳ್ಳು ಹೇಳಿದೀವ? ಭ್ರಷ್ಟಾಚಾರ ಹೆಚ್ಚಾಗಿದೆ ಹೇಳಿದ್ದೀವಿ, ಬೆಲೆ ಏರಿಕೆಗಳು ಹೆಚ್ಚಾಗಿದೆ ಹೇಳಿದ್ದೀವಿ, ಅಭಿವೃದ್ಧಿ ಕಾರ್ಯಗಳು ನಡೆದಿಲ್ಲ ಹೇಳಿದ್ದೀವಿ. ಇವೆಲ್ಲ ಹೇಳಿದಾಗ ಇದು ಟಾಕ್ ಆಫ್ ದ ಟೌನ್, ನಾವು ಮಾತಾಡಿದ್ದೀವಿ. ಅಲ್ಲಲ್ಲ, ಕೇಂದ್ರ ಸರ್ಕಾರದ ಕಾರಣ ಇಲ್ವಾ? ಒಪ್ಕೊಳಕ್ ಆಗಲ್ವಾ ನೀವು? ಏನಿದೆ ಅದ್ರಲ್ಲಿ ಹೇಳಿ, ನೀವು ಹೇಳಿ. ಡೀಸೆಲ್ ಬೆಲೆ ರೈಸ್ ನೋಡಿ, ಡೀಸೆಲ್ ಪೆಟ್ರೋಲ್ ಬೆಲೆ ಯಾವ್ದು ಏರ್ಲಿಲ್ಲ. ಜನರ ಮೇಲೆ ನಾವು ಹಾಕಿದವ್ರೆ ನೀವು. ಅಲ್ಲಲ್ಲ, ನಾವೇನು ಹಾಕಿಲ್ಲ. ಬ್ಯಾರೆಲ್ ಬೆಲೆ ಕಡಿಮೆ ಆದ್ರೂನು, ಕ್ರೂಡ್ ಆಯಿಲ್ ಬೆಲೆ ಕಡಿಮೆ ಆದ್ರೂನು ಕೋಟ್ಯಾಂತರ ರೂಪಾಯಿ ದುಡಿತಾ ಇದ್ರಲ್ಲ, ನೀವು ಅದನ್ನೇ ಒಪ್ಪಲ್ಲ. ಫಸ್ಟ್ ಆಫ್ ಆಲ್ ಕಷ್ಟ. ಕೇಂದ್ರ ಸರ್ಕಾರದ ಕೈ ಅದರಲ್ಲಿ ಇಲ್ಲ. ಇಟ್ ಈಸ್ ಆಯಿಲ್. ಈಗ ಆಯಿಲ್ ಪೂಲೇ ಬೇರೆ, ಅದು ಗೊತ್ತಿದೆ ಸ್ವಾಮಿ. ಇಂಟರ್ನ್ಯಾಷನಲ್ ಕ್ರೂಡ್ ಆಯಿಲ್ ರೇಟ್ ಇದ್ದಾಗ, ಬೆಲೆ ಕಡಿಮೆ ಇದ್ದಾಗ ರೇಟ್ ಕಡಿಮೆ ಆಗ್ಬೇಕು ಅನ್ನೋದು ಸ್ಟ್ಯಾಟಿಸ್ಟಿಕ್ಸ್ ಇರೋದು. ಕ್ರೂಡ್ ಆಯಿಲ್ ಕಡಿಮೆ ಇದ್ದು ಡೀಸೆಲ್ ಮಾಡ್ಬಿಟ್ರೆ ಆಯಿಲ್ ಪ್ರೈಸಸ್ ಅನ್ನ ಹ್ಯಾಂಡಲ್ ಮಾಡೋದು ಆಯಿಲ್ ಕಾರ್ಪೊರೇಷನ್. ದಟ್ ಈಸ್ 24 hours ಅಲ್ಲಿ ಎವ್ರಿ ಡೇ ಅದು ನಡೀತಾನೆ ಇರ್ತದೆ. ಹೆಚ್ಚು ಆಗ್ಬೋದು, ಗವರ್ಮೆಂಟ್ ಹ್ಯಾಂಡಲ್ ಮಾಡಲ್ಲ. ಗೊತ್ತಿದೆ ನಮ್ಗೂನು. ಈಗ ನಮ್ಗಾದ್ರೂ ಇದನ್ನ ಹೇಳ್ತೀರಾ, ನಿಮ್ಗಾದ್ರೂ ಅದನ್ನ ಹೇಳ್ತೀರಾ? ನೀವು ಯಾವ ಸ್ಟೇಟ್ ಹೋಲಿಕೆ ಮಾಡಿದ್ರು ಕರ್ನಾಟಕ ಸ್ಟೇಟ್ ಅಲ್ಲಿ ಟ್ಯಾಕ್ಸ್ ಜಾಸ್ತಿ ಹಾಕಿರೋದು ಕರ್ನಾಟಕದವರು. ಪಕ್ಕದ ರಾಜ್ಯದಲ್ಲೂ ಡೀಸೆಲ್ ಹಾಕ್ಸಿ, ಗೊತ್ತಾಗುತ್ತೆ. ನಮ್ಮ ರಾಜ್ಯದಲ್ಲೂ ಡೀಸೆಲ್ ಹಾಕ್ಸಿ, ಪಕ್ಕದಲ್ಲೂ ಹಾಕ್ಸಿ, ಓಡಾಡಿ. ಗೌರ್ಮೆಂಟ್ ಗಾಡಿ ಇದೆ, ಓಡಾಡ್ತಾ ಇದೀವಲ್ಲ. ಥ್ಯಾಂಕ್ ಯು. ಓಕೆ, ಆಲ್ ರೈಟ್, ಥ್ಯಾಂಕ್ ಯು ವೆರಿ ಮಚ್. ತಾವಿಬ್ರು ಇಷ್ಟೊತ್ತು ಕಾರ್ಯಕ್ರಮದಲ್ಲಿ ಮಾತನಾಡಿದ್ರಿ.
ಥ್ಯಾಂಕ್ ಯು ರೇವಣ್ಣ ಅವರೇ, ಥ್ಯಾಂಕ್ ಯು ಚಲವಾದಿ ನಾರಾಯಣ ಸ್ವಾಮಿ ಅವರೇ. ಸೊ ಯಾರು ಹೇಳಿ ಮಾಡಲ್ಲ. ನಾವು ಅನರ್ಹ ಫಲಾನುಭವಿಗಳನ್ನು ಈಗಾಗಲೇ ವಿಂಗಡಿಸುವಂತಹ ಕಾರ್ಯ ಮಾಡ್ತಾ ಇದ್ದೀವಿ. ಆದಷ್ಟು ಬೇಗ ಭಾಳಷ್ಟು ಜನರನ್ನು ಈ ಫ್ರೀ ಸ್ಕೀಮ್ಸಿಂದ ರಿಜೆಕ್ಟ್ ಮಾಡ್ತೀವಿ ಅಂತ ಯಾರೇನು ಹೇಳಿ ಮಾಡಲ್ಲ. ಬಟ್ ಆ ಥರದ ಪ್ರಕ್ರಿಯೆ ನಡೀತಾ ಇದೆ. ಸೊ ಯಾರು ನಿಜಕ್ಕೂ ಅರ್ಹ ಫಲಾನುಭವಿಗಳಿದ್ದೀರಿ, ತಾವು ಸರಿಯಾದಂತಹ ದಾಖಲೆಗಳನ್ನು ಒದಗಿಸಿ ಮತ್ತು ಸರ್ಕಾರ ಏನೇನು ಮಾನದಂಡಗಳನ್ನು ಕೇಳ್ತಾ ಇದೆ ಆ ಮಾನದಂಡಗಳಿಗೆ ಕರೆಕ್ಟಾಗಿ ನೀವು ಕೂಡ ಆ ದಾಖಲೆಗಳನ್ನು, ಅದು KYC ಆಗಿರ್ಬೋದು ಮತ್ತು ಬೇರೆ ಬೇರೆ ವಿಚಾರಗಳಲ್ಲಿ ಏನೇನು ಸರ್ಕಾರ ಹೇಳಿದೆ ಆ ಗೈಡ್ಲೈನ್ಸನ್ನು ಪಾಲಿಸಿದ್ದರೆ ನಿಮಗೆ ಗ್ಯಾರಂಟಿ ಸ್ಕೀಮ್ನ ಲಾಭ ಸಿಕ್ಕೇ ಸಿಗುತ್ತೆ. ಅದರ್ವೈಸ್ ಏನಾದರೂ ಈಗ ಸರ್ಕಾರ ತೀರ್ಮಾನ ಏನು ತಗೊಂಡಿದೆ, ಕೆಲವೊಂದು BPL ಕಾರ್ಡ್ ಆಧಾರದ ಮೇಲೆ ನಾವು ಮಾಡ್ತೀನಿ ಅಂತ, ಆಗ ಕೆಲವೊಂದಿಷ್ಟು ಜನರು ಈ ಲಾಭ ಪಡ್ಕೊಳ್ಳೋದನ್ನು ಯಾರು ಅಂದರೆ ಗೊತ್ತಿಲ್ಲ ಏನೇನಾಗುತ್ತೆ ಅಂತ. ಬಿಕಾಸ್ ಈಗಾಗಲೇ ಗೃಹಜ್ಯೋತಿ ಯೋಜನೆಯ ಲಾಭವನ್ನು ಎಲ್ಲರೂ ಪಡ್ಕೊಳ್ತಾ ಇದ್ದಾರೆ. ಇಂತಿಷ್ಟು ಯೂನಿಟ್ ವಿದ್ಯುತ್ ಬಳಕೆಯ ನಂತರ ಚಾರ್ಜ್ ಆಗುತ್ತೆ, ಅದರ ಒಳಗಡೆನೇ ನೀವು ವಿದ್ಯುತ್ ಬಳಕೆ ಮಾಡಿಕೊಂಡ್ರೆ ನಿಮ್ಗೆ ಚಾರ್ಜ್ ಆಗಲ್ಲ. ಹಾಗೆಯೇ ಸ್ವಂತ ಮನೆ ಇರೋರು, ಟ್ಯಾಕ್ಸ್ ಕಟ್ಟೋರು, GST ಕಟ್ಟೋರು, ಇವರೆಲ್ಲರೂ ಕೂಡ ಇಂತಿಷ್ಟು ಯೂನಿಟ್ಗಳ ಒಳಗಡೆನೇ ಈಗ ವಿದ್ಯುತ್ ಬಳಕೆ ಮಾಡ್ತಾ ಇರೋದ್ರಿಂದ ಅವ್ರಿಗೆಲ್ಲರಿಗೂ ಫ್ರೀ ಇದೆ. ಈಗ ತರ್ತಾ ಇರೋ ಹೊಸ ರೂಲ್ಸಲ್ಲಿ ನಿಮ್ಗೆ ಸ್ವಂತ ಮನೆ ಇದ್ದರೆ, ನೀವು GST IT ಕಟ್ತಾ ಇದ್ದರೆ ನಿಮ್ಮ ಮನೆಗಳಿಗೆ ಆ ಸೌಲಭ್ಯ ಸಿಗದೇ ಇರಬಹುದು. ಹಾಗಂತ ಅವ್ರು ಹೇಳಿ ಮಾಡಲ್ಲ, ಹೇಳದೇನೆ ಮಾಡ್ತಾರೆ. ಕೊನೆಗೊಂದು ದಿನ ನೀವು ಕರೆಂಟ್ ಬಿಲ್ ತಗೊಂಡಾಗ ಇಲ್ಲ ಪೂರ್ತಿ ಕಟ್ಟಬೇಕು ಅಂದಾಗಲೇ ನಿಮ್ಗೆ ಗೊತ್ತಾಗೋದು, ಓಹೋ ನಮ್ಮನ್ನು ಕಟ್ ಮಾಡಿದ್ದಾರೆ ಅಂತ.